ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಅವರೆಕಾಳಿಂದ ಒಂದು ವಡೆಯನ್ನು ಯಾವ ರೀತಿ ಮಾಡೋದು ಅಂತ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡ್ಕೊಳ್ಬೋದು, ಇಲ್ಲಾಂದರೆ ಮಧ್ಯಾಹ್ನ ಲಂಚಿಗೆ ಸಹ ಮಾಡ್ಕೊಳ್ಬೋದು. ಅವರೆಕಾಳಿಂದ ಒಂದು ವಡೆಯನ್ನೇ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಈ ವಡೆಯನ್ನು ಮಾಡ್ಕೊಳ್ಳಿಕ್ಕೆ ಫಸ್ಟು ನಾನಿಲ್ಲಿ ಒಂದು ಸ್ವಲ್ಪ ಮಸಾಲವನ್ನು ರುಬ್ಕೊಬೇಕಾಗುತ್ತೆ. ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ನಂತರ ಒಂದು 3-4 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅದರಿಂದ. ನಂತರ ಒಂದು 4-5 ಹಸಿಮೆಣಸಿನಕಾಯಿಯನ್ನು ಸೇರಿಸ್ಕೊಬೇಕು. ಖಾರ ಜಾಸ್ತಿ ಇದ್ದಷ್ಟು ವಡೆ ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ಅವರೆಕಾಳು ಸ್ವಲ್ಪ ಒಗ್ರೊಗ್ರಿರುತ್ತೆ ಅಲ್ವಾ, ಒಂಥರ ಸ್ವಲ್ಪ ಸಪ್ಪೆ ಥರ ಇರುತ್ತೆ ಅಲ್ವಾ, ಅದರಿಂದ ಮಸಾಲವನ್ನು ಚೆನ್ನಾಗಿ ಹಾಕ್ಕೊಂಡ್ರೆ ವಡೆ ತುಂಬ ಚೆನ್ನಾಗಾಗುತ್ತೆ. ನಂತರ 1 ಇಂಚಷ್ಟು ಇದಕ್ಕೆ ಶುಂಠಿಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಮತ್ತು ಇದು ವಡೆ ಗರ್ಗರಿಯಾಗಿ ಬರಬೇಕು ಅಂತ 1 ಕಪ್ಪಷ್ಟು ಇದಕ್ಕೆ ತೆಂಗಿನ ತುರಿಯನ್ನು ಸೇರಿಸ್ಕೊತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ತೆಂಗಿನಕಾಯಿ ತುರಿ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿಯಾಗಿ ನೀರೇನು ಸೇರಿಸೋದು ಬೇಡ. ಚಿಕ್ಕ ಜಾರಿಗೆ ಹಾಕ್ಕೊಂಡ್ರೆ ನೀಟಾಗಿ ಅದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ನಂತರ ನೋಡಿ, ನಾನೇನು ಅವರೆಕಾಳನ್ನು ತೊಗೊಂಡಿದ್ದೀನಿ. ಇಲ್ಲಿ 1 kg ಅವರೆಕಾಳಿದೆ. ಅವರೆಕಾಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ಸ್ಪೂನಷ್ಟು ಅದಕ್ಕೆ ಜೀರಿಗೆಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರೇನು ಸೇರಿಸೋದು ಬೇಡ, ಹಾಗೆ ಚಿಮ್ಕಿಸ್ತೀವಿ ನೋಡಿ, ಹಾಗೆ ಸ್ಪ್ರಿಂಕಲ್ ಮಾಡ್ತೀವಿ ನೋಡಿ, ಆ ಥರ ಬೇಕಿದ್ರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ರುಬ್ಕೊಂಡ್ರೆ ಚೆನ್ನಾಗಾಗುತ್ತೆ. ತುಂಬ ನೀರು ಸೇರಿಸೋದು ಬೇಡ. ರುಬ್ಬುವಾಗ ಒಂದು ಸ್ವಲ್ಪ ನೀರು ಅಷ್ಟೇ, 1 ಸ್ಪೂನಷ್ಟು ಇಲ್ಲಾಂದರೆ 2 ಸ್ಪೂನಷ್ಟು ಆ ಥರ ನೀರನ್ನು ಸೇರಿಸ್ಕೊಂಡು ಅದನ್ನು ರುಬ್ಕೊಬೇಕಾಗುತ್ತೆ. ನೋಡಿ, ಈಗ ನಾನು ಅದೇನು ಅವರೆಕಾಳನ್ನ ಸುಲಿದಿಟ್ಕೊಂಡಿದ್ವು ಒಂದು 4-5 ಸರಿ ಅದನ್ನು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಏಕೆಂದರೆ ಚಿಕ್ಕ ಜಾರಲ್ಲಿ ರುಬ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ದೊಡ್ಡ ಜಾರಲ್ಲಾದರೆ ತುಂಬ ನೀರು ಹಾಕ್ಕೊಬೇಕಾಗುತ್ತೆ. ಆಗ ನೀರು ಆಗಿಬಿಡುತ್ತೆ. ಅದೇನು ನಾವು ವಡೆಗೆ ಕಲಿಸ್ಕೊಳ್ತೀವಿ ನೋಡಿ ಮಿಶ್ರಣ, ಅದು ನೀರು ಆಗಿಬಿಡುತ್ತೆ. ನೋಡಿ, ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಬೇಕು. ನಾನಿಲ್ಲಿ 1.5 ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈಗ ಉಪ್ಪನ್ನು ಸೇರಿಸಿದ್ಮೇಲೂ ಅಷ್ಟೇ ಅದನ್ನು ನೀಟಾಗಿ ಫುಲ್ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಉಪ್ಪು ಎಲ್ಲ ಕಡೆಗೂ ಸೇರ್ಕೊಬೇಕು ಆ ರೀತಿ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಇದನ್ನೇ ನೆನೆಲಿಕ್ಕೆ ಇಡೋದು ಬೇಡ. ಅದೇನು ನಾವು ಈಗ ಮಿಕ್ಸ್ ಮಾಡ್ಕೊಂಡ್ವು ನೋಡಿ, ಇಮಿಡಿಯೇಟಾಗಿ ಸಡನ್ನಾಗಿ ಮಾಡ್ಕೊಂಬಿಡ್ಬೋದು. ಈಗ ನಾನೊಂದು ಸೈಡ್ನಲ್ಲಿ ಎಣ್ಣೆ ಸಹ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಅದು ಎಣ್ಣೆ ಕಾಯೋದ್ರೊಳಗೂ ಸಹ ಅದು ಸೆಟ್ ಆಗುತ್ತೆ ಒಂದು 5 ನಿಮಿಷದಲ್ಲಿ. ಈಗ ಅದು ಎಣ್ಣೆಯನ್ನು ನಾನು ಏನು ಜೋರು ಫ್ಲೇಮಲ್ಲಿ ಅದನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಈಗ ಅದನ್ನು ನಾವು ವಡೆಗಳನ್ನ ತಟ್ಬಿಟ್ಟು ಹಾಕುವಾಗ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಎಣ್ಣೆಯನ್ನು ಕಡಿಮೆ ಉರಿ ಮಾಡ್ಕೊಬೇಕಾಗುತ್ತೆ. ಈಗ ನೋಡಿ, ಎಣ್ಣೆಯನ್ನು ಕಡಿಮೆ ಉರಿ ಮಾಡಿಕೊಂಡು ನಾವು ಮಾಮೂಲಿ ಯಾವ ರೀತಿ ಕಡಲೆಬೇಳೆ ವಡೆ ಎಲ್ಲ ತಟ್ಬಿಟ್ಟು ಎಣ್ಣೆಗೆ ಹಾಕ್ತೀವಿ ಅಲ್ವಾ, ಅದೇ ರೀತಿ ಈ ವಡೆಗಳನ್ನ ಉಂಡೆ ರೀತಿ ಚಿಕ್ಕದಾಗಿ ತೊಗೊಂಡು ಪ್ರೆಸ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಆಯಿತು ಎಣ್ಣೆಗೆ ಅಷ್ಟೇ. ನೋಡಿ, ತುಂಬ ಚೆನ್ನಾಗಾಗುತ್ತೆ. ಫಸ್ಟು ಒಂದು ಸೈಡ್ ನೀಟಾಗಿ ಒಂದು 2 ನಿಮಿಷ ಬೇಯಿಸ್ಕೊಂಬಿಟ್ಟು ನಂತರ ಅದನ್ನು ಟರ್ನ್ ಮಾಡಿಬಿಟ್ಟು ಮತ್ತೆ 2 ನಿಮಿಷ ಬೇಯಿಸ್ಬಿಟ್ಟು ಕ್ರಿಸ್ಪಿ ಆಗೋ ತನಕ ಅದನ್ನು ಅಲ್ಲೇ ಒಂದು 5 ನಿಮಿಷ ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಬೇಕು. ಅದೇನು ಗ್ರೀನ್ ಕಲರ್ ಇತ್ತು ನೋಡಿ, ಒಂದು ಸ್ವಲ್ಪ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು. ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಕಲರ್ ಬಂದರೆ ಸಾಕಾಗುತ್ತೆ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಇರುತ್ತೆ. ಮತ್ತು ಇದನ್ನು ನಾವು ಯಾವ್ದಾದ್ರು ಫಂಕ್ಷನ್ಸ್ ಇರುತ್ತೆ ನೋಡಿ, ಈಗ ಸೀಸನ್ ಇರುತ್ತೆ ನೋಡಿ, ಅವರೆಕಾಳು ಸೀಸನ್, ಆ ಟೈಮಲ್ಲಂತೂ ಸಾಂಬಾರು ಗ್ರೇವಿ ಎಲ್ಲ ಮಾಡ್ಕೊಳ್ತಾನೆ ಇರ್ತೀವಿ. ಈ ರೀತಿಯಾಗಿ ವಡೆ ಮಾಡಿಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ಇದನ್ನು ನಾವು ಮಧ್ಯಾಹ್ನ ಲಂಚಿಗಾದರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಕಾಫಿ ಟೀ ಎಲ್ಲ ಕುಡಿತೀವಿ ನೋಡಿ, ಆ ಟೈಮಿಗೆ ಮಾಡಿಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಮಧ್ಯಾಹ್ನ ಲಂಚ್ಗೆ ಸೈಡ್ ಡಿಶ್ ಆಗು ಸಹ ಮಾಡ್ಕೊಳ್ಬೋದು. ಈಗ ರೈಸ್ ಮತ್ತು ಸಾಂಬಾರೆಲ್ಲ ಮಾಡ್ಕೊಂಡಿರ್ತೀವಿ ನೋಡಿ, ಆವಾಗ ನೆಂಚ್ಕೊಳ್ಳಿಕ್ಕೆ ಅಂತ ಸಹ ಈ ವಡೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ಮಕ್ಕಳಿಗೂ ಸಹ ಲಂಚ್ ಬಾಕ್ಸ್ಗೂ ಹಾಕ್ಕೊಡ್ಲಿಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಟೈಮಲ್ಲೂ ಸಹ ಮಾಡ್ಕೊಳ್ಬೋದು. ಮತ್ತು ನಾವು ಇದೇನು ವಡೆನ ಮಾಡ್ಕೊಳ್ತೀವಿ ನೋಡಿ, ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕಾಗುತ್ತೆ. ತುಂಬ ಜೋರೂರಿನಲ್ಲಿ ಬೇಯಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಮೇಲ್ಗಡೆ ಬೇಗ ಬೆಂದ್ಬಿಡುತ್ತೆ, ಒಳಗಡೆ ಅದು ಅವರೆಕಾಳಲ್ವ ಒಂದು ಸ್ವಲ್ಪ ಬೇಯಲಿಕ್ಕೆ ಟೈಮ್ ತೊಗೊಳುತ್ತೆ. ಅದರಿಂದ ಫಸ್ಟು ನಾವು ಫ್ಲೇಮ್ನ ಜೋರೂರಿನಲ್ಲಿ ಏನು ಎಣ್ಣೆನ ಕಾಯಿಸ್ಕೊಳ್ತೀವಿ ನೋಡಿ, ಅದನ್ನು ಮತ್ತೆ ಲೋ ಫ್ಲೇಮಲ್ಲಿ ಮೀಡಿಯಮ್ ಟು ಲೋ ಫ್ಲೇಮ್ ಮಾಡಿಬಿಟ್ಟು ನಾವು ವಡೆಯನ್ನು ಪೂರ್ತಿಯಾಗಿ ಬೇಯಿಸ್ಕೊಬೇಕಾಗುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.